ಅವರೆಕಾಯಿ ರೊಟ್ಟಿ ಮಾಡೋಕ್ಕೆ ಸಾಮಗ್ರಿ ಇದಲ್ದೇ ಇನ್ನೊಂದಷ್ಟು ಸೇರತ್ತೆ, ನೋಡ್ತಾ ಇರಿ. ನಮ್ಮಮ್ಮ ಹೇಳಲ್ಲ ಫಸ್ಟೇನೆ, ಅರ್ಧಂಬರ್ಧ ಇಟ್ಟಿರ್ತಾರೆ. ಟು ಮೇಕ್ ಹ್ಯಾಸಿಂತ್ ಬೀನ್ rice flour, primarily rice flour, roti, we call it roti. These are the ingredients and some more will be added. Please watch. This is cooked hyacinth bean, video of which will be in the description. ಬೇಯಿಸ್ಕೊಂಡಿರೋ ಅವರೆಕಾಳು ಅದೆಲ್ಲ ವಿಡಿಯೋಲಿದೆ. ಏನಿದೆ ಎಳೆದ ಎಳೆಕಾಳು ಇದ್ದಷ್ಟು ಚೆನ್ನಾಗಿರುತ್ತೆ. ಬೇಯಿಸ್ಕೊಂಡಿರೋ ಅವರೆಕಾಳು, ಇದು ಬೇಯಿಸೋ ವಿಧಾನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಸಿ ಜೀರಿಗೆ, ಹಿಂಗ ಹಾಕ್ತೀಯ, ಪುಡಿ ಹಿಂಗು ಸ್ವಲ್ಪ, ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅಂದರೆ ಇದನ್ನ ರುಬ್ಬು ಕೂಡ ಹಾಕ್ಬೋದು. ಇನ್ನೂ ಖಾರ ಬೇಕು ಅಂದರೆ, ಖಾರ ಕಡಿಮೆ ಬೇಕು ಅಂದರೆ ಇದನ್ನು ಹುರಿದ್ಬಿಟ್ಟು ಹಾಕ್ಬೋದು. ಹಸಿ ಕಾಯಿ ತುರಿ, ಉಪ್ಪು, ಇದು ಹುರ್ಗಡ್ಲೆ ಪುಡಿ, ಬರೀ ಹುರ್ಗಡ್ಲೆ ಪುಡಿ. ಇದು ರೊಟ್ಟಿ ಗರ್ಗರಿ ಬರುತ್ತೆ ಅಂತ ಹಾಕ್ತಿರೋದು. ಅಕ್ಕಿ ಹಿಟ್ಟು. ಟು ಮೇಕ್ ದಿಸ್ ರೊಟ್ಟಿ, ದಿಸ್ ಇಸ್ primarily more quantity of rice flour. This is store-bought rice. You can bring the store-bought rice flour. This is cooked hyacinth bean, coriander, chopped coriander, raw jeera. This will not be fried or cooked. This will be as it is added to this flour later. Freshly grated coconut, little bit of hing. If you have a paste, dissolve it and add. Otherwise, it will become a lump in the roti. It will not taste good if only one person gets it. Otherwise, this is powdered hing or asafoetida. Better to use this. This is green chili. If you want more heat, you can as well paste this and use, or use it like this for medium heat. If you want lesser heat, you can as well fry this green chili and add, so it will lessen the spice or heat. Salt, fried chana gram, powdered fried chana gram. This is used to make the roti. ಇದೊಂದು 4-5 ಜನಕ್ಕೆ ಮಾಡ್ತಿರೋ ರೊಟ್ಟಿ. ದಿಸ್ ಇಸ್ ಫಾರ್ ಅಬೌಟ್ 4 to 5 people. ಪರ್ ಹೆಡ್ 2 rotis. ಫಾರ್ ರೈಸ್ ಫ್ಲೋರ್ ಶಿ ಆ್ಯಡೆಡ್ ಸಾಲ್ಟ್. ಉಪ್ಪು ಹಾಕೊಂಡ್ರು ಅಕ್ಕಿ ಹಿಟ್ಟಿಗೆ, ಜೀರಿಗೆ, ಜೀರಾ. ಆಲ್ಸೋ ಕನ್ಸಿಡರ್ ದ hyacinth bean when it will be cooked, you will add some salt. ಸೊ ಕನ್ಸಿಡರ್ ದಟ್ ಅಂಡ್ ಆ್ಯಡ್. ಒಂದು ನಿಮಿಷ. ಉಪ್ಪು ಹಾಕ್ಕೊಳ್ಳುವಾಗ ಈ ಹಿಟ್ಟಿಗೆ ಅವರೆಕಾಯಿಗೆ ಹಾಕಿರೋ ಉಪ್ಪನ್ನ ಗಮನದಲ್ಲಿ ಇಟ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ದೇ ಜಾಸ್ತಿ ಆಗುತ್ತೆ. ಹಾಕಮ್ಮ. ಹಿಂಗು, ಅವರೆಕಾಳು ಗ್ಯಾಸ್ ಆಗುತ್ತೆ, ಅದಕ್ಕೆ ಹಿಂಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಕೊತ್ತಂಬರಿ, ಕೊರಿಯಾಂಡರ್, ಪೌಡರ್ಡ್ ಫ್ರೈಡ್ ಚೆನ್ನ, ಹುರ್ಗಡ್ಲೆ ಪುಡಿ, ಕಾಯಿ ತುರಿ, ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್, the more coconut you add, it will taste good. ಕಾಯಿ ತುರಿ ಹೆಚ್ಚಾದಷ್ಟು ಚೆನ್ನಾಗಿ ಬರುತ್ತೆ. ಬೇಯಿಸ್ಕೊಂಡಿರೋ ಅವರೆಕಾಳು, cooked hyacinth bean. You can use this water to mix the roti dough. ಇದೇ ನೀರಲ್ಲಿ ಕಲ್ಸ್ಕೊಳ್ಳೋಕೆ ಉಪಯೋಗಿಸ್ಕೋಬೋದು ಅಲ್ಲಮ್ಮ. Now add this and just mix it first because these are the dry ingredients. ಇದು ನೀರು ಹಾಕೊಳ್ಳೋಕೆ ಮುಂಚೆ ಒಂದ್ಸತಿ ಕಲ್ಸ್ಕೊಂಡು ನಂತರ ನೀರು ಹಾಕಿ. She is frying the green chili because we don't have to heated or spicy food. ಹಸಿರು ಮೆಣಸಿನ್ಕಾಯಿ ಇವಾಗ ಹುರ್ಕೋತೀರ ಸ್ವಲ್ಪ, ಯಾಕಂದರೆ ನಮ್ಮ ಮನೇಲಿ ಖಾರ ಕಡಿಮೆ ತಿನ್ನೋದು. ನೀವು ಹಸಿದು ಹಾಕೋಬಹುದು. ಶಿ ಈಸ್ ಮೇಕಿಂಗ್ ಅ ಸೀಸನಿಂಗ್ ವಿತ್ ಮಸ್ಟರ್ಡ್ ಸೀಡ್ ಅಂಡ್ ಎನಿಥಿಂಗ್ ಎಲ್ಸ್ ವಿಚ್ ಐ ಡೋಂಟ್ ನೋ. ದಿಸ್ ಇಸ್ ಆಪ್ಷನಲ್. ಇವರು ಒಗ್ಗರಣೆ ಮಾಡ್ಕೋತೀರ ಸಾಸಿವೆ ಹಾಕಿ,
ಇದು ಆಪ್ಷನಲ್ಲು. ಮೆಣಸಿನ್ಕಾಯಿ ಹುರ್ಕೊಂಡು ಬರೀ ಮೆಣಸಿನ್ಕಾಯಿ ಹುರಿಬೋದು, ಇಲ್ಲಾಂದರೆ ಈ ಥರ ಸಾಸಿವೆ ಹಾಕಿ. ಇನ್ನೇನು ಹಾಕ್ತೀಯಮ್ಮ? ಹಿಂಗ ಬರೀ ಸಾಸಿವೆ ಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡು ಹಾಕೋಬೋದು. ಮಸ್ಟರ್ಡ್ ಸೀಡ್ ಆ್ಯಂಡ್ ಗ್ರೀನ್ ಚಿಲ್ಲಿ, ಬರೀ ಸಾಸಿವೆ ಮತ್ತು ಮೆಣಸಿನ್ಕಾಯಿ. This fried chili and mustard mix is being added. You can add that oil as well. ಈ ಹುರ್ಕೊಂಡಿರೋ ಮೆಣಸಿನ್ಕಾಯಿ, ಸಾಸಿವೆ, ಆ ಎಣ್ಣೆನೂ ಸೇರಿಸಿ ಸ್ವಲ್ಪ ಹಾಕೋಬಹುದು. ಫಸ್ಟ್ ಮಿಕ್ಸ್ ದಿಸ್ ವಿತೌಟ್ ಆ್ಯಡಿಂಗ್ ವಾಟರ್. ಮೊದಲು ಇದನ್ನೆಲ್ಲ ಕಲಿಸ್ಕೊಳ್ಳಿ. ಇದು ನೀರು ಹಾಕಕ್ಕೆ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದಾರೆ. ಶಿ ಈಸ್ ಆ್ಯಡಿಂಗ್ ಅ ಲಿಟಲ್ ಬಿಟ್ ಆಫ್ ಆಯಿಲ್ ಆಸ್ ವೆಲ್ ಬಿಕಾಸ್ ದ ಫ್ರೈಡ್ ಚನಾ ಗ್ರಾಮ್ ವಿಲ್ ಅಬ್ಸಾರ್ಬ್ ಆಲ್ ದ ಆಯಿಲ್. If oil is not added, it will become hard. ಹುರ್ಗಡ್ಲೆ ಪುಡಿ ಹಾಕ್ತಿರೋದ್ರಿಂದ ಎಣ್ಣೆ ಹಾಕೋಬೇಕು, ಇಲ್ಲ ಅಂದರೆ ರೊಟ್ಟಿ ಗಟ್ಟಿ ಆಗಿಬಿಡುತ್ತೆ. ಹುರ್ಗಡ್ಲೆ ಪುಡಿ ಎಣ್ಣೆನೆಲ್ಲ ಹೀರ್ಕೊಳ್ಳುತ್ತೆ. ಈಗ ಮೊದಲು ಇದೆ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ದಿಸ್ ಇಸ್ ಅ ಟಿಪ್ ಫಾರ್ ಆಲ್ ದ ರೊಟ್ಟೀಸ್ ಯು ಮೇಕ್. ಇದನ್ನ ನೀವು ಎಲ್ಲ ರೊಟ್ಟಿಗೂ ಹೀಗೆ ಉಪಯೋಗಿಸ್ಕೋಬೋದು. ಈ ಥರ ಡ್ರೈ ಮಿಕ್ಸ್ ಮಾಡಿಕೊಂಡು ಬೇರೆ ಡಬ್ಬಿಲಿ ತೆಗೆದಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಟರೆ ಮುಂದಿನ ದಿವಸಗಳಲ್ಲಿ ಇನ್ಯಾವಾಗ್ಲಾರು ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೀರು ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ರೆ ನೀರು ಬಿಟ್ಕೊಂಡು ಸುಮಾರಾಗಿರುತ್ತೆ. ಮೇಕ್ ದಿಸ್ ಡ್ರೈ ಮಿಕ್ಸ್ಚರ್ ಆ್ಯಂಡ್ ಕೀಪ್ ಇಟ್ ಅಸೈಡ್. ಇಫ್ ಯು ವಾಂಟ್ ಟು ಡೂ ಇಟ್ ಇನ್ ಫರ್ದರ್ ಫ್ಯೂಚರ್ ಡೇಟ್, ಯು ಕ್ಯಾನ್ ರೆಫ್ರಿಜರೇಟ್ ದ ಡ್ರೈ ಪೌಡರ್ like this before being water being added. After adding water and if you refrigerate it, the roti will not taste good and it will become soggy. If kept like this before adding water, it will stay longer and taste better. That is what she is doing now. She usually makes little large quantities so that for any emergency she can use. ಅವ್ರು ಯಾವಾಗಲೂ ಸ್ವಲ್ಪ ಜಾಸ್ತಿ ಅಂತಾನೆ ಮಾಡಿರ್ತಾರೆ, ಯಾಕಂದರೆ ಯಾವಾಗಲಾದ್ರು ಬೇಕಿದ್ರೆ ಈ ಥರ ತೆಗೆದು ಫ್ರಿಜ್ಜಿಂದ ತೆಗೆದು ನೀರು ಹಾಕಿ ಕಲಿಸ್ಕೊಂಡು ಉಪಯೋಗಿಸ್ಕೋಬೋದು ಎಮರ್ಜೆನ್ಸಿ. ಈಗ ನೀರು ಹಾಕತ್ತೆ. ಶಿ ಈಸ್ ಆ್ಯಡಿಂಗ್ ವಾಟರ್ ನೌ. ಫಸ್ಟ್ ಶಿ ಆ್ಯಡೆಡ್ ದ ಹ್ಯಾಸೆಂಟ್ ಬೀನ್ ಕುಕ್ಡ್ ವಾಟರ್. ದಿಸ್ ಈಸ್ ದ ಸೇಮ್ ವೇ ಯು ಯೂಸ್ ಇಟ್ ಫಾರ್ ಪಿಜನ್ ಪೀಸ್ ರೊಟ್ಟಿ ಆ್ಯಸ್ ವೆಲ್. ಹಸಿ ತೊಗರಿ ಕಾಳಿಗೂ ಇದೇ ರೀತಿಯಲ್ಲಿ ಬೇಯಿಸ್ಕೊಂಡು ಹಾಕೋಬೋದು. ಅದರ ನೀರು ಹಾಕ್ಕೊಂಡು ನಂತರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಿರುತ್ತೆ. ಲೇಟರ್ ಶಿ ಈಸ್ ಆ್ಯಡಿಂಗ್ ಫ್ರೆಶ್ ವಾಟರ್. ದಿಸ್ ವಿಲ್ ಬಿ ಮಿಕ್ಸ್ ಲಿಟಲ್ ವಾಟರಿ ಆ್ಯಂಡ್ ಇಟ್ ವಿಲ್ ನಾಟ್ ಬಿ ಆ್ಯಸ್ ಸ್ಟಿಫ್ ಆ್ಯಸ್ ದ ಚಪಾತಿ ಆರ್ ಪೂರಿ ಡೋ. ಇದು ಚಪಾತಿ ಅಥವಾ ಪೂರಿ ಹಿಟ್ಟಷ್ಟು ಗಟ್ಟಿ ಇರೋದಿಲ್ಲ, ಸ್ವಲ್ಪ ನೀರಾಗೇ ಇರುತ್ತೆ. ಹಿಟ್ಟು ಕಲಸಿದ್ಮೇಲೆ ಈ ಥರ ಸ್ವಲ್ಪ ಮೆತ್ತಗಿರುತ್ತೆ. ದ ಡೋ ವಿಲ್ ಬಿ ಲಿಟಲ್ ಸಾಫ್ಟ್ ಲೈಕ್ ದಿಸ್ ಆ್ಯಂಡ್ ನಾಟ್ ವೆರಿ ಸ್ಟಿಫ್, ಬಟ್ ಇಟ್ ಹ್ಯಾಸ್ ಟು ಕಮ್ ಫಾರ್ಮ್ ಆಸ್ ಅ ಬಾಲ್ ಲೈಕ್ ದಿಸ್. ಆದರೆ ಈ ಥರ ಉಂಡೆ ಆಗಬೇಕು, ತುಂಬ ನೀರು ಆಗೋ ಥರ ಅಲ್ಲ. ರೊಟ್ಟಿ ತಟ್ಟೋ ವಿಧಾನ. ದಿಸ್ ಇಸ್ ಹೌ ದಿಸ್ ರೈಸ್ ಫ್ಲವರ್ ಅವರೆಕಾಯಿ ರೊಟ್ಟಿ ಈಸ್ ಮೇಡ್ ಓವರ್ ದ ಕಡಾಯಿ. ದಿಸ್ ಇಸ್ ದ ಸೀಸನ್ಡ್ ಕಡಾಯಿ. To fresh kadai, if it is made, it will not come out. ಇದು ಮಾಗಿರೋ ಬಾಣಲೆ, ಹೊಸ ಬಾಣಲೆಯಲ್ಲಿ ಇದು ಮಾಡೋಕ್ಕೆ ಕಷ್ಟ ಇದೆ. ಇದರಲ್ಲಿ ಉಪ್ಪಿಟ್ಟು ಮಾಡಿ ಎಷ್ಟು ಹಳೇದಿರುತ್ತೋ ಅಷ್ಟು ಒಳ್ಳೇದು. ಈ ರೀತಿ ಒಂದು ಉಂಡೆ ಹಾಕ್ಕೊಂಡು ಕೈ ನೀರಲ್ಲಿ ಅದ್ಕೊಂಡು ಒದ್ದೆ ಮಾಡಿಕೊಂಡು ಹಿಂಭಾಗದಿಂದ ಒತ್ತುತ್ತಾರೆ. ದಿಸ್ ಇಸ್ ಹೌ ಶಿ ಸ್ಪ್ರೆಡ್ಸ್. ಶಿ ಟೇಕ್ಸ್ ಅ ಗುಡ್ ಅಮೌಂಟ್ ಆಫ್ ಡೋ, ಬಿಗರ್ ದ್ಯಾನ್ ವಾಟ್ ಯು ಯೂಸ್ ಫಾರ್ ಚಪಾತಿ. And she will spread with the back side of her hand after dampening it with water which is kept here. This will not be too thin. ಇದು ತುಂಬ ತೆಳುಗೆ ಬರಲ್ಲ ಕಾಳಿರೋದ್ರಿಂದ. ಬರೀ ಅಕ್ಕಿ ಹಿಟ್ಟಿದಾದರೆ ತೆಳು ಮಾಡ್ಕೋಬೋದು. ಅಂದರೆ ಅವರೆಕಾಯಿ ಹಾಕಿಲ್ದಿರೋ ರೊಟ್ಟಿ. ಈ ಥರ ಒಂದು 5 ತೂತು ಮಾಡ್ತಾರೆ, ಯಾಕಂದರೆ ಅಲ್ಲಿ ಎಣ್ಣೆ ಹಾಕಿದ್ರೆ ಗರಿ ಬರುತ್ತೆ ಅಂತ. ಶಿ ಮೇಕ್ಸ್ ಸಚ್ ಇಂಡೆಂಟೇಷನ್ಸ್ 5, just like her mother used to do, so that when the oil is added and cooked or roasted, it will become crispy in those places.
This goes over the higher flame. ಸ್ವಲ್ಪ ಉರಿ ಜಾಸ್ತಿ ಅನ್ನೋದ್ರಲ್ಲೇ ಇದು ಮಾಡುತ್ತೆ. ಎಣ್ಣೆ ಹಾಕಿದ್ರೆ ಮೇಲೆ ಕೂಡ ಶಿ ಆಡೆಡ್ ಆಯಿಲ್ ಓವರ್ ದ ಟಾಪ್ ಅಂಡ್ ನೌ ಶಿ ವಿಲ್ ಕ್ಲೋಸ್ ಅ ಲಿಡ್ ಅಂಡ್ ಶಿ ವಿಲ್ ಕುಕ್. ತಟ್ಟೆ ಮುಚ್ಚಿ ಬೇಯಿಸುತ್ತೆ. ಇದು ಸ್ವಲ್ಪ ಹೊತ್ತು ಹಿಡಿಯುತ್ತೆ ಬೇಯಕ್ಕೆ. ದಿಸ್ ವಿಲ್ ಟೇಕ್ ಲಿಟಲ್ ವೈಲ್ ಟು ಕುಕ್ ಅನ್ಲೈಕ್ ಚಪಾತಿ ಆರ್ ಎನಿಥಿಂಗ್. ಆಫ್ಟರ್ ಅ ವೈಲ್ ದಿಸ್ ಹ್ಯಾಸ್ ಟು rotate and be cooked. ಬಿಡಮ್ಮ. ಸ್ವಲ್ಪ ಹೊತ್ತಾದ್ಮೇಲೆ ಈ ತರ ತಿರುಗಿಸಿ ಬೇಯಿಸ್ಬೇಕು ಸೈಡಲ್ಲೆಲ್ಲ ಬೇಯಕ್ಕೆ, ಸೊ ದಟ್ ದ ಸೈಡ್ಸ್ ವಿಲ್ ಗೆಟ್ ಕುಕ್ಡ್ ಆಸ್ ವೆಲ್. ಆಯ್ತು ಬಿಡು. ರೊಟೇಟ್ ಅಂಡ್ ಕೀಪ್ ಇಟ್ ಫಾರ್ ಅ ವೈಲ್. ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಕೊಳ್ಳಿ, ಸೊ ದಟ್ ಬೇಯತ್ತೆ. ತಕ್ಷಣ ತಿರುಗಿಸೋಕೆ ಹೋಗಿಲ್ಲ. After 3/4 is done, she will add little more oil. This is optional. ಈ ತರ ಮುಕ್ಕಾಲ್ ಬೆಂದ್ಮೇಲೆ ಮುಚ್ಚಳ ತೆಗೆದು ಮೇಲ್ ತಿರ್ಗಾ ಎಣ್ಣೆ ಹಾಕತ್ತೆ. ಬೇಕಿದ್ದಲ್ಲಿ ಹಾಕೋಬಹುದು. She took out the lid so that it is visible where all it has to be rotated and cooked. Also this is cooked only one side. ಇದು ಒಂದೇ ಕಡೆ ಬೇಯಿಸೋದು. ತಿರುಗಿ ಹಾಕಿ ಎಲ್ಲ ಏನು ಬೇಯಿಸಲ್ಲ ಬಾಂಡ್ಲೆನಲ್ಲಿ. ಬೆಂದ ಮೇಲೆ ಬಿಸಿ ಇರುವಾಗಲೇ ಇಳಿಸ್ಕೊಂಡು ಇದನ್ನ ತೆಕ್ಕೊಳ್ಳೋದು. ದಿಸ್ ವಿಲ್ ಬಿ ರಿಮೂವ್ ಫ್ರಮ್ ದ ಸ್ಟವ್ ಅಂಡ್ ವೆನ್ ಇಟ್ ಇಸ್ ಹಾಟ್ ಇಟ್ ಸೆಲ್ಫ್ ಇಟ್ ವಿಲ್ ಬಿ ರಿಮೂವ್ ಫ್ರಮ್ ದ ಕಡಾಯಿ. ತೆಗಿ. This is how it will just remove if the pan is seasoned. ಈ ತರ ಆದಾಗೆ ಅದು ಎದ್ದು ಬರುತ್ತೆ ಮಾಗಿರೋ ಬಾಂಡ್ಲೆನಲ್ಲಿ. ಹೊಸ ಬಾಂಡ್ಲೆನಲ್ಲಿ ಈ ತರ ಏಳಲ್ಲ. ಆಲ್ಸೋ ದಿಸ್ ಹ್ಯಾಸ್ ಟು ಬಿ ಡನ್ ಇನ್ ಅ ವೆರಿ ಥಿಕ್ ಬಾಟಮ್ಡ್ ಕಡಾಯಿ ಆರ್ ಪ್ಯಾನ್. ದಪ್ಪ ತಳ ಇರೋ ಬಾಂಡ್ಲೆನಲ್ಲಿ ಮಾಡಬೇಕು. ತೆಳುದ್ರಲ್ಲಿ ಮಾಡಿದ್ರೆ ರೊಟ್ಟಿ ಹೊರಗೆ ಬರಲ್ಲ. ಆನ್ ಮಾಡಿ. Before making the next roti, the pan or the kadai has to be cooled down under running water. Next roti ಮಾಡಕ್ ಮುಂಚೆ ಈ ತರ ನಲ್ಲಿ ಕೆಳಗೆ ನೀರ್ ಬಿಟ್ಟು ಇದಕ್ಕೆ ತಣ್ಣಗ್ ಮಾಡಬೇಕು. Only goes well with ghee or butter as well if you just have butter. ಇದು ತುಪ್ಪ ಅಥವಾ ಬರೀ ಬೆಣ್ಣೆ ಜೊತೆನೂ ತಿನ್ಬೋದು. ಚಟ್ನಿ ಆಪ್ಷನಲ್. ಇದು ಸೌತೆಕಾಯಿ ಚಟ್ನಿ. ಇದು ಮಾಡೋ ವಿಧಾನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೆ. ದಿಸ್ ಇಸ್ ಕುಕುಂಬರ್ ಚಟ್ನಿ ಅಂಡ್ ಚಟ್ನಿ ಇಸ್ ಯೂಶಲಿ ಆಪ್ಷನಲ್. ಜಸ್ಟ್ ದ ರೊಟ್ಟಿ ಅಂಡ್ ghee will go well. The recipe of this cucumber chutney will be added into the description.